ವಿಧಾನ ಪರಿಷತ್ನಲ್ಲಿ ನಜೀರ್ ಅಹಮದ್ ನರೇಂದ್ರ ಮೋದಿ ಅವರನ್ನ ದೇಶದ್ರೋಹಿ ಅಂತ ಅಂದಿದ್ದು ಸಿಕ್ಕಾಪಟ್ಟೆ ಗದ್ದಲಕ್ಕೆ ಕಾರಣ ಆಗಿದೆ. ನಜೀರ್ ಅಹಮದ್ ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಈ ಪಟ್ಟು ಹಿಡಿಯೋದರ ಜೊತೆಗೆ ಸಿಟಿ ರವಿ ಅವರು ಒಂದು ಗಂಭೀರವಾದಂತಹ ಪದವನ್ನು ಕೂಡ ಬಳಸಿದ್ದಾರೆ. ನಜೀರ್ ಅಹಮದ್ ಅವ್ರದ್ದು ಪಾಕಿಸ್ತಾನದ ನಾಲಿಗೆ ಅಂತ ಅಂದಿದ್ದಾರೆ. ಸಿಟಿ ರವಿ ಅವರು ಏನು ಈ ಪಾಕಿಸ್ತಾನದ ನಾಲಿಗೆಯ ನಿಮ್ಮದು ಅಂತ ಅಂದಿದ್ದಕ್ಕೆ ಸಭಾಪತಿಗಳು ಸಿಟಿ ರವಿ ಅವರನ್ನ ಕ್ಷಮೆಯಾಚನೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸಿಟಿ ರವಿಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಸಭಾಪತಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಜೀರ್ ಅಹಮದ್ ಅವರು ದೇಶದ್ರೋಹಿ ಅಂತಂದ್ರು ಮೋದಿ ಅವರನ್ನ. ಹಾಗಾಗಿ ಅವರು ಕ್ಷಮೆ ಕೇಳಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿತ್ತು. ಆದರೆ ಅವರು ನಾನು ಕ್ಷಮೆ ಕೇಳಲ್ಲ ಅಂತಂದ್ರು. ಅದಕ್ಕೆ ಸಿಟಿ ರವಿ ಅವರು ನಿಮ್ದೇನು ಪಾಕಿಸ್ತಾನದ ನಾಲಿಗೆನಾ ಅಂತಂದ್ರು. ಅದಕ್ಕೆ ಸದನದಲ್ಲಿ ಗದ್ದಲ ಶುರುವಾಯಿತು. ಮೊದಲು ನಜೀರ್ ಕೇಸ್ ಇತ್ಯರ್ಥ ಆಗಲಿ ಅಂತು ಬಿಜೆಪಿ. ಭಾರತದ ನಾಲಿಗೆ ಈ ರೀತಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ, ಯಾವುದೋ ಪಾಕಿಸ್ತಾನದ ನಾಲಿಗೆ ಮಾತ್ರ ಈ ರೀತಿ ಮಾತಾಡೋದಕ್ಕೆ ಸಾಧ್ಯ ಅಂತ ಸಿಟಿ ರವಿ ಆಡಿದ ಮಾತಿಗೆ ಸದನದಲ್ಲಿ ಸಭಾಪತಿ ಹೊರಟ್ಟಿಯವರು ಕ್ಷಮೆಯಾಚಿಸಿ ಅಂತಂದ್ರು. ಆದರೆ ಸಿಟಿ ರವಿ ಮಾತ್ರ ನಾನು ನನ್ನ ಮಾತಿಗೆ ಬದ್ಧ ಅಂತ ಇದ್ದಾರೆ. ಇದರಲ್ಲಿ ಏನ್ ತಪ್ಪಿದೆ? ನನಗೆ ನಮ್ಮ ದೇಶದ ಆ ಪದವನ್ನು ಯಾರು ಮಾತಾಡಿದಾರೆ ಅದಕ್ಕೋಸ್ಕರ ದಾಸರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬಿದ್ದು ಬುದ್ಧಿಯ ಬಿಡು ನಾಲಿಗೆ ಅಂತ ವಿಚಾರವಿಲ್ಲದೆ ಪರರ ನಿಂದಿಸೋದಕ್ಕೆ ಚಾಚಿಕೊಂಡಿರುವ ನಾಲಿಗೆ ಅಂತ ಹೇಳಿರೋದು ಬಹುಶಃ ಇಂಥ ಎಲ್ಲ ಪರಿಸ್ಥಿತಿಯನ್ನು ಆಧರಿಸಿಯೇ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಸುಮ್ಮನೆ ಹೇಳಿಲ್ಲ. ನಾನೀಗ ಹೇಳಿರೋದು ಪ್ರಧಾನ ಮಂತ್ರಿಗಳನ್ನು ನಿಂದಿಸಿರೋರ ಬಗ್ಗೆ. ನಾನು ಈಗ ಅವ್ರು ಏನ್ ಹೇಳಕತ್ತಾರಲ್ಲ, ಈಗಲೂ ನನ್ನ ಮಾತು ಸೇಮ್ ಟು ಯು ಅಂತ ಹೇಳ್ತೇನೆ. ಆಚಾರವಿಲ್ಲದ ನಾಲಿಗೆ ಅಂತ ಹೇಳಿದಾರಲ್ಲ, ಸೇಮ್ ಟು ಯು ಅಂದ್ರೆ ಪಾಕಿಸ್ತಾನ ಪರವಾಗಿ ಯಾಕೆ ಮಾತಾಡ್ತಾ ಇದ್ದೀವಿ? ಪಾಕಿಸ್ತಾನದ ನಾಲಿಗೆ ಅಂತ ಅವ್ರಿಗೂ ಹೇಳ್ತೀವಿ. ಪಾಕಿಸ್ತಾನದ ನಾಲಿಗೆಯನ್ನು ಸಮರ್ಥನೆ ಮಾಡೋ ಕೆಲಸವನ್ನ